ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಬೆಳಗ್ಗೆ ಎದ್ದು ಲೈಟ್ ನೋಡಿದೆ, ಲೈಟ್ ಆಫ್ ಮಾಡಿದ್ದೆ. ರಾತ್ರಿ ಆನ್ ಮಾಡಬೇಕಂತ ಇದ್ದೆ. ಲೈಟ್ ಚಾಲು ಮಾಡಿದೆ. ಲೈಟ್ ಚಾಲು ಮಾಡೋಷ್ಟ್ರಿಗೆ ನಮ್ಮ ಅವ್ವ ಬಂದಳು. ಅವ್ವ ಒಂದು ಚಾವು ಹಾಸ್ಕೊಂಬಂದೊಳಗಿದ. ಹಿಂಗೆ ಚಲೋ ಐತಂತ ಅಂದ್ಕೊಂಡೆ. ದಿನ ನಾನೇ ತರ್ತಿದ್ದೆ. ಇವತ್ತಂತ್ರ ಹೋಗೋಕ್ಕಾಗಿಲ್ಲ, ಲೇಟ್ ಐತೆ ತಳೋದು. ನಮ್ಮ ಅವ್ವನೇ ಎದ್ದು ಚಾ ಹಾಕ್ಕೊಂಬಂದಳು. ಹಾಸಿಗೆ ಎಲ್ಲ ಮಡಿಸಿಟ್ಟು ಚಾ ಕುಡಿ ಅಂದಳು ನಮ್ಮಮ್ಮ. ಮುಖ ತಗೊಂಡು ಮಾರಿಸಲು ರೆಡಿಯಾಗಿ ಈಗ ದರ್ಗಕ್ಕೆ ಹೋಗ್ಬೇಕಿತ್ತು. ಸೊ ಈಗ ಮಾರು ತಗೊಂಡು ಚಾ ಕುಡಿಬೇಕಂತ ಮಾಡಿದೆ. ಫಸ್ಟ್ ಬೆಳಗ್ಗೆ ಎದ್ದಳ ಮಾರು ತಗೋಣ. ಫಸ್ಟ್ ನೀರು ಕುಡಿಬೇಕು. ಒಂದು 3-4 ಗ್ಲಾಸ್ ನೀರು ಕುಡಿಯೋತಕ್ಕ ನನಗೆ. ಆಮೇಲೆ ಚಾ ಕುಡಿಯೋದು. ನಾನು ಚಾ ಕುಡಿಯೋಕೆ ಆದರೆ ಅಷ್ಟು ಟೇಸ್ಟ್ ಬರಲಿಲ್ಲ. ಆದರೆ ಇದ್ರ ಕೂಡ ಏನೇನು ಇರಬೇಕಲ್ಲ ಅಂತಂದು ದಬ್ರಟಿ ಇದ್ದು ದೋಸೆ ಚಾವಿನಾಗ ಸಮೋಸ ಇಟ್ಕೊಂಡು ತಿಂದ್ರೆ ಆಯಿತು, ಇನ್ನೂ ಚಲೋ ಅನ್ನಿಸ್ತದೆ ಟೇಸ್ಟ್ ಅಂತ ಅಂದ್ಬಿಟ್ಟು ಸಮೋಸ ಅಲ್ಲೇ ಕುಂತಿದ್ದೆ. ಬಡ ಕುಡಿದು ಕೇಸಿಂದು ಹೋದ್ರೆ ಆಯಿತು. ಇಲ್ಲ ಇನ್ನೂ ಕೆಲಸ ಇತ್ತು ಮನೆಗೆ, ಅದಕ್ಕೆ ಬಡ ತೋರಿಸಿ ಅದಕ್ಕೆ ಬಡ ನಾಯಿ ತಿನ್ನತ್ತಿದೆ. ಸಾರಿ ಜಗ್ತಾಪಾಟ್. ಎಲ್ಲ ಖಾಲಿ ಆಯಿತು. ಖಾಲಿ ಆದಮೇಲೆ ತೊಳೆದಿಟ್ರೆ ಆಯ್ತು ಅಂತ ಹೋಗ್ಲತ್ತೆ. ಚಾ ಕುಡಿದಾದ್ಮೇಲೆ ಭಗವದ್ಗೀತೆ ಓದೋದು ಟೈಮ್ ಆಯಿತು. ಸೊ ಭಗವದ್ಗೀತೆ ತೊಗೊಂಡು ಬಂದೆ. ನೀವು ಕೂಡ ಬೆಳಗ್ಗೆ ಎದ್ದು ಭಗವದ್ಗೀತೆ ಓದೋದನ್ನು ಪ್ರಾರಂಭಿಸಿ. ನೀವು ಕೂಡ ಓದೋಕ್ಕಿಂತ ಮೊದಲು ಆ ಶ್ರೀಕೃಷ್ಣನ ನೆನೆದು ಪ್ರಾರ್ಥನೆ ಮಾಡ್ಕೊಂಡು, ದೇವರೇ ಒಳ್ಳೆದಿಡಪ್ಪ, ಏನಾಗ ಕಷ್ಟ ಅಂದ್ರು ಕಾಪಾಡಪ್ಪ, ನೀನೇ ಕಾಪಾಡಬೇಕಪ್ಪ ಅಂತಂದು ಆ ಕಡೆ ಈ ಕಡೆ 1 ಅವರ್ ಆಯಿತು. ನಾವು ಓದ್ಲತ್ತು ಭಗವದ್ಗೀತೆ. ಈಗ ಟೈಮ್ ಆಗಿತ್ತು. ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಅದಕ್ಕೆ ಅಲ್ಲಿಗೆ ಇಟ್ಟು ಕೇಸಿಂದ ನಮಸ್ಕಾರ ಮಾಡಿದೆ ಅಲ್ಲಿಗೆ.